ಕಡೆಗೆ ನೆರೆ ರಾಜ್ಯ ಕೇರಳ ಹೇಗೆ ಪ್ರಾಕೃತಿಕ ವಿಕೋಪಕ್ಕೆ ತುತ್ತಾಗಿದೆ ಅನ್ನೋದನ್ನ ನೋಡ್ತಾ ಇದ್ರೆ, ಇನ್ನೊಂದು ಕಡೆಗೆ ರಾಜ್ಯದಲ್ಲೂ ಪುಷ್ಯಾಮಳಿಯ ಆರ್ಭಟ ಮುಂದುವರಿತಾ ಇದೆ. ಇಲ್ಲೂ ಕೂಡ ನಾನಾ ಅವಾಂತರಗಳು ಸೃಷ್ಟಿಯಾಗಿದೆ. ಕಾವೇರಿ ಕೊಳ್ಳದಲ್ಲಂತೂ ನಿರಂತರವಾಗಿ ಪ್ರವಾಹದ ಆತಂಕ ಮುಂದುವರಿತಾ ಇದೆ. ಹಾಗಾದ್ರೆ ಎಲ್ಲೆಲ್ಲಿ ಹೇಗಿದೆ ಪರಿಸ್ಥಿತಿ ಅನ್ನೋದರ ಡೀಟೇಲ್ ರಿಪೋರ್ಟ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ವಯನಾಡು ಮಳೆಯಿಂದ ಕಬಿನಿ ಹೊರಹರಿವು ಹೆಚ್ಚಳ. ಕಪಿಲಾಭರಕ್ಕೆ ನಂಜನಗೂಡು ಊಟಿ ರಸ್ತೆ ಬಂದ್. ಕೆಆರ್ಎಸ್ನಿಂದ ಮೊದಲ ಬಾರಿಗೆ 1,50,000 ಕ್ಯೂಸೆಕ್ ನೀರು. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆಯ ಅಬ್ಬರ ಹೆಚ್ಚಾಗಿದ್ದು ಕೆಆರ್ಎಸ್ ಅಣೆಕಟ್ಟಿಗೆ ಅಪಾರ ಪ್ರಮಾಣ ಒಳಹರಿವು ಬರ್ತಾ ಇದೆ. ಇದೇ ಹಿನ್ನೆಲೆಯಲ್ಲಿ ಕೆಆರ್ಎಸ್ ಡ್ಯಾಂನಿಂದ 1.5 ಲಕ್ಷ ಕ್ಯೂಸೆಕ್ ನೀರನ್ನ ಕಾವೇರಿ ನದಿಗೆ ಬಿಡಲಾಗಿದೆ. ಕೆಆರ್ಎಸ್ ಡ್ಯಾಂನಿಂದ ಕಾವೇರಿ ನದಿಗೆ 1.5 ಲಕ್ಷ ಕ್ಯೂಸೆಕ್ ನೀರು ಬಿಟ್ಟಿರುವ ಪರಿಣಾಮ ಕಾವೇರಿ ನದಿ ಪಾತ್ರದಲ್ಲಿ ಪ್ರವಾಹ ಎದುರಾಗಿದೆ. ಇದರ ಪರಿಣಾಮ ನದಿ ಪಕ್ಕದಲ್ಲಿ ಇದ್ದಂತಹ ಜಮೀನುಗಳು ಜಲಾವೃತಗೊಂಡಿದ್ದು ಇಲ್ಲಿದ್ದಂತಹ ಬೆಳೆಗಳು ಮುಳುಗಡೆಯಾಗಿವೆ. ಈ ವರ್ಷದಲ್ಲಿ ಇದೇ ಮೊದಲ ಬಾರಿಗೆ 1,50,000 ಕ್ಯೂಸೆಕ್ ನೀರನ್ನ ಬಿಡಲಾಗಿದೆ. ಹೀಗಾಗಿ ಮಂಡ್ಯ ಜಿಲ್ಲಾಡಳಿತ ನದಿ ಪಾತ್ರದ ಜನರಿಗೆ ಅಲರ್ಟ್ ಘೋಷಣೆ ಮಾಡಿದೆ. ಕೆಆರ್ಎಸ್ ಅಣೆಕಟ್ಟೆಯಿಂದ 1,10,000 ಕ್ಯೂಸೆಕ್ ಅಧಿಕ ಪ್ರಮಾಣದಲ್ಲಿ ನೀರನ್ನ ಹೊರಬಿಟ್ಟಿರುವಂತದ್ದು. ಈ ನಿಟ್ಟಿನಲ್ಲಿ ಕಾವೇರಿ ಕೊಳ್ಳದಲ್ಲಿ ಪ್ರವಾಹ ಎದುರಾಗಿದೆ. ದೃಶ್ಯದಲ್ಲಿ ಗಮನಿಸ್ತೀವಿ, ಶ್ರೀರಂಗಪಟ್ಟಣ ತಾಲೂಕಿನ ದೊಡ್ಡಗೌಡನಕೊಪ್ಪಲು ವ್ಯಾಪ್ತಿಯಲ್ಲಿ ಸಾಕಷ್ಟು ಬೆಳೆಗಳಿದೀಗ ಕಾವೇರಿ ಪ್ರವಾಹಕ್ಕೆ ಮುಳುಗಡೆ ಆಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇರುವಂತದ್ದು ಟೊಮೊಟೊ ಮತ್ತೆ ಬದನೆಕಾಯಿ ಸೇರಿದಂತೆ ಕಬ್ಬು, ಬಾಳೆ, ತೆಂಗು ಈ ರೀತಿಯ ಬೆಳೆಗಳು ಸಂಪೂರ್ಣವಾಗಿ ಜಲಾವೃತಗೊಂಡಿರುವಂಥದ್ದು. ಈಗಾಗಲೇ ಜಿಲ್ಲಾಡಳಿತದಿಂದ ಕೂಡ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿತ್ತು. ಯಾಕಂದ್ರೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಅಧಿಕ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಕೆಆರ್ಎಸ್ ಜಲಾಶಯದಿಂದ ಅಧಿಕ ಪ್ರಮಾಣದಲ್ಲಿ ಹೊರ ಹರಿವು ಬಿಡಲಾಗುವಂಥದ್ದು. ಆ ನಿಟ್ಟಿನಲ್ಲಿ ಕಾವೇರಿ ತೀರದ ಜನರೆಲ್ಲರೂ ಕೂಡ ಅಲರ್ಟ್ ಆಗಿರಬೇಕು. ತಮ್ಮ ಜಾನುವಾರುಗಳು ಮತ್ತೆ ಆಸ್ತಿ ಪಾಸ್ತಿಯ ರಕ್ಷಣೆ ಕೂಡ ಮುಂದಾಗಬೇಕು ಅಂತ ಕೂಡ ಹೇಳಲಾಗಿತ್ತು. ಆದರೆ ಬೆಳೆದಂಥ ಬೆಳೆಗಳನ್ನ ರಕ್ಷಣೆ ಮಾಡ್ಕೊಳ್ಳೋಕ್ಕೆ ರೈತರಿಂದ ಸಾಧ್ಯ ಆಗಿಲ್ಲ. ಸಂಪೂರ್ಣವಾಗಿ ಎಲ್ಲ ಬೆಳೆಗಳು ಇದೀಗ ಜಲಾವೃತ ಆಗಿರುವಂಥ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇರುವಂಥದ್ದು. ಕಳೆದ ಬಾರಿ ಬರದಿಂದ ಈ ಭಾಗದ ರೈತರು ತತ್ತರಿಸಿ ಹೋಗಿದ್ರು. ಆದರೆ ಇದೀಗ ಅತಿವೃಷ್ಟಿ ಅಂದ್ರೆ ಕಾವೇರಿಯ ಒಂದು ಪ್ರವಾಹಕ್ಕೆ ಸಿಲುಕಿ ಈ ಭಾಗದ ರೈತರು ಸಂಕಷ್ಟವನ್ನ ಎದುರಿಸ್ತಾ ಇರುವಂತದನ್ನ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀವಿ. ಕೇರಳದ ವಯನಾಡು ಭಾಗದಲ್ಲಿ ಭಾರೀ ಮಳೆ ಹಿನ್ನೆಲೆಯಿಂದಾಗಿ ಕಪಿಲಾ ನದಿಗೆ 80,000 ಕ್ಯೂಸೆಕ್ ನೀರನ್ನ ಬಿಡುಗಡೆ ಮಾಡಲಾಗಿದೆ. ಮೈಸೂರು ನಂಜನಗೂಡು ಊಟಿ ಸಂಪರ್ಕ ಕಲ್ಪಿಸುವ ರಸ್ತೆ ಬಂದ್ ಆಗಿದ್ದು ಹೆದ್ದಾರಿ ಮೇಲೆ ನೀರು ನಿಂತಿದೆ. ಕೇರಳದ ವಯನಾಡು ಭಾಗದಲ್ಲಿ ಭಾರೀ ಮಳೆಯಾಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಈಗಾಗಲೇ ಕಬಿನಿ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿದೆ. ಹಾಗಾಗಿ ಡ್ಯಾಮ್ನಿಂದ ಹೆಚ್ಚಿನ ಪ್ರಮಾಣದ ನೀರನ್ನು ನದಿಗೆ ಹರಿಬಿಡಲಾಗಿದೆ. ಕಪಿಲಾ ನದಿಯಲ್ಲಿ ಸುಮಾರು 80,000 ಕ್ಯೂಸೆಕ್ಸ್ಗೂ ಅಧಿಕ ನೀರನ್ನು ಹೊರಬಿಟ್ಟಿರುವಂಥ ಹಿನ್ನೆಲೆಯಲ್ಲಿ ನದಿ ತೀರದಲ್ಲೂ ಕೂಡ ಪ್ರವಾಹ ಭೀತಿ ಉಂಟಾಗಿದೆ. ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು, ಕಪಿಲಾ ನದಿ ತೀರದಲ್ಲಿ ಪ್ರವಾಹ ಉಂಟಾದಂಥ ಹಿನ್ನೆಲೆಯಲ್ಲಿ ಮೈಸೂರು ಹಾಗೂ ಊಟಿಯ ಮುಖ್ಯ ರಸ್ತೆ ಸಂಪೂರ್ಣವಾಗಿ ಬಂದ್ ಆಗಿದೆ. ಈಗಾಗಲೇ ರಸ್ತೆ ಮೇಲೆ ಸುಮಾರು 4 ರಿಂದ 5 ಅಡಿ ನೀರು ಹರಿತಾ ಇರುವಂಥ ದೃಶ್ಯಗಳನ್ನು ಕೂಡ ನೋಡ್ತಾ ಇರ್ಬೋದು. ಈಗಾಗಲೇ ಕಪಿಲಾ ನದಿ ಕೂಡ ಬೋರ್ಗರೆದು ಹರಿತಾ ಇದೆ. ಸುಮಾರು 80,000ಕ್ಕೂ ಹೆಚ್ಚು ಕ್ಯೂಸೆಕ್ಸ್ ನೀರನ್ನು ನದಿಗೆ ಬಿಟ್ಟಿರುವಂಥ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿಗೂ ಕೂಡ ಇದೀಗ ಸಂಪೂರ್ಣವಾಗಿ ಪ್ರವಾಹದ ಒಂದು ಆತಂಕ ಹೆಚ್ಚಾಗಿದೆ. ಸಂಪೂರ್ಣವಾಗಿ ರಸ್ತೆ ನೀರಿನಲ್ಲಿ ಮುಳುಗಡೆ ಆಗಿರುವಂಥ ದೃಶ್ಯವನ್ನು ಕೂಡ ನೋಡ್ತಾ ಇರ್ಬೋದು. ಹಾಗಾಗಿ ಈ ಒಂದು ರಸ್ತೆಯಲ್ಲಿ ಬರುವಂಥ ಎಲ್ಲ ವಾಹನಗಳನ್ನು ಕೂಡ ಈಗಾಗಲೇ ಡೈವರ್ಟ್ ಮಾಡಲಾಗ್ತಾ ಇದೆ. ಬೇರೆ ಒಂದು ಮಾರ್ಗದಲ್ಲಿ ಅವರಿಗೆ ಅಂದರೆ ನಂಜನಗೂಡು, ಊಟಿ ಸೇರಿದಂತೆ ಗುಂಡ್ಲುಪೇಟೆ ಈ ಭಾಗಕ್ಕೆ ಹೋಗುವಂಥ ವಾಹನಗಳಿಗೆ ಪರ್ಯಾಯ ರಸ್ತೆಯನ್ನು ಕೂಡ ಕಲ್ಪಿಸಿಕೊಡಲಾಗಿರುವಂಥದ್ದು. ಕೊಡಗು ಜಿಲ್ಲಾದ್ಯಂತ 3 ದಿನಗಳಿಂದ ನಿರಂತರವಾಗಿ ಮಳೆ ಸುರಿತಾ ಇರುವ ಪರಿಣಾಮದಿಂದಾಗಿ ಜಿಲ್ಲೆಯ ನದಿ ತೊರೆಗಳು, ಹಳ್ಳ ಕೊಳ್ಳಗಳಲ್ಲಿ ನೀರಿನ ಪ್ರಮಾಣ ಏರಿಕೆಯಾಗ್ತಿದೆ. ಅಲ್ಲದೆ ಕಾವೇರಿ ನದಿಯ ನೀರಿನ ಮಟ್ಟ ಏರಿಕೆಯಾಗ್ತಾ ಇರುವ ಹಿನ್ನೆಲೆಯಲ್ಲಿ ಇದೀಗ ಮೈಸೂರು ಹಾಗೂ ಕೊಡಗು ಜಿಲ್ಲೆಯ ಸಂಪರ್ಕ ಕೊಂಡಿಯಾಗಿರುವಂತಹ ಕೊಪ್ಪ ಸೇತುವೆ ಬಳಿ ನೀರಿನ ಮಟ್ಟ ಗಣನೀಯವಾಗಿ ಏರಿಕೆಯಾಗ್ತಾ ಇದೆ. ಇದರಿಂದಾಗಿ ಸಂಚಾರ ಬಂದ್ ಹಾಗೂ ಆತಂಕ ಎದುರಾಗಿದೆ. ಇನ್ನು ಹಾರಂಗಿಯಿಂದ ಹೆಚ್ಚು ನೀರು ಬಿಡ್ತಾ ಇರೋದ್ರಿಂದ ಕುಶಾಲನಗರದ ಸಾಯಿನಗರ ಜಲಾವೃತವಾಗಿದೆ. ಕೊಡಗು ಜಿಲ್ಲೆಯಾದ್ಯಂತ ಮಳೆ ಒಂದಷ್ಟು ಬಿರುಸು ಪಡಿತಾ ಇದೆ. ಮಳೆ ಆರ್ಭಟಕ್ಕೆ ಜಿಲ್ಲೆಯ ವಿವಿಧೆಡೆ ಗ್ರಾಮೀಣ ಪ್ರದೇಶಗಳು ಇದೀಗ ನಲುಗಿ ಹೋಗಿರ್ತಕ್ಕಂಥದ್ದು. ಪ್ರಸ್ತುತ ಪಬ್ಲಿಕ್ ಟಿವಿ ಇದೀಗ ಮಡಿಕೇರಿ ತಾಲೂಕಿನ ಮೂರ್ನಾಡು ಸಮೀಪ ಇರ್ತಕ್ಕಂಥ ಬಲಮುರಿ ತೆರಳುವಂತಹ ರಸ್ತೆಯಲ್ಲಿ ಇರ್ತಕ್ಕಂಥದ್ದು. ನೀವು ಇಲ್ಲಿ ದೃಶ್ಯದಲ್ಲಿ ನೋಡ್ಬೋದು, ರಸ್ತೆಯ ಮೇಲ್ಭಾಗದ ಒಂದು ಕಟ್ಟಡದ ಮೇಲೆ ಪಬ್ಲಿಕ್ ಟಿವಿ ತಂಡ ಇರ್ತಕ್ಕಂಥದ್ದು. ನೀವು ಸುತ್ತಮುತ್ತ ಇರ್ತಕ್ಕಂಥ ಪ್ರದೇಶವನ್ನು ನೋಡಿದ್ರೆ ಸಂಪೂರ್ಣವಾಗಿ ಯಾವ ಜಾಗ ನೋಡಿದ್ರೂ ಕೂಡ ಸಂಪೂರ್ಣವಾಗಿ ಜಲಾವೃತ ಕೂಡ ಗೊಂಡಿರ್ತಕ್ಕಂಥದ್ದು. ನದಿ, ಈ ಕಾವೇರಿ ನದಿ ಇಲ್ಲಿಂದ ಸುಮಾರು 2 ರಿಂದ 3 ಕಿಲೋಮೀಟರ್ ಅಂತರದಲ್ಲಿ ಇದ್ರೂ ಕೂಡ ಇದೀಗ ಕಳೆದ ರಾತ್ರಿಯಿಂದ ಹೆಚ್ಚಿನ ಮಳೆ ಆಗ್ತಾ ಇರುವಂತಹ ಕಾರಣದಿಂದಾಗಿ ಸಂಪೂರ್ಣವಾಗಿ ಗದ್ದೆ, ಮನೆ ಇವೆಲ್ಲವೂ ಕೂಡ ಜಲಾವೃತ ಕೂಡ ಗೊಂಡಿರ್ತಕ್ಕಂಥದ್ದು. ನೀವು ಇಲ್ಲಿ ದೃಶ್ಯದಲ್ಲಿ ನೋಡ್ಬೋದು, ಹತ್ರ ಮನೆ ಮುಂಭಾಗ ಕೂಡ ಬರುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ. ಹಾಗಾಗಿ ಗ್ರಾಮೀಣ ಭಾಗದ ಜನರು ಇದೀಗ ಆತಂಕಕ್ಕೆ ಒಳಗಾಗ್ತಿದ್ದಾರೆ. ಯಾಕಂದ್ರೆ ಕಾವೇರಿ ಉಗ್ರ ಸ್ವರೂಪ ಕೂಡ ಪಡಿತಾ ಇದ್ದಾಳೆ.
ದಕ್ಷಿಣ ಕನ್ನಡದಲ್ಲೂ ಮಳೆಯ ಅಬ್ಬರ, ಬಂಟ್ವಾಳ ರಸ್ತೆಗೆ ನುಗ್ಗಿದ ನೇತ್ರಾವತಿ ನೀರು. ಇನ್ನು ದಕ್ಷಿಣ ಕನ್ನಡದಲ್ಲೂ ಮಳೆ ಅವಾಂತರ ಮುಂದುವರೆದಿದೆ. ಬಂಟ್ವಾಳ ಧರ್ಮಸ್ಥಳ ರಸ್ತೆಯಲ್ಲಿ ಗುಡ್ಡ ಕುಸಿತದಿಂದಾಗಿ ಬ್ಯಾರಿಕೇಡ್ ಹಾಕಲಾಗಿತ್ತು. ಇನ್ನು ಮಳೆಗೆ ಬ್ಯಾರಿಕೇಡ್ ಕಾಣದೆ ಕಾರು ಪಲ್ಟಿಯಾಗಿದೆ. ಬಂಟ್ವಾಳದಲ್ಲಿ ರಸ್ತೆಗೆ ನೇತ್ರಾವತಿ ನೀರು ನುಗ್ಗಿದೆ. ರಸ್ತೆ ಬ್ಯಾರಿಕೇಡ್ ಹಾಕಿ ಪೊಲೀಸರು ಬಂದ್ ಮಾಡಿದ್ದಾರೆ. ಕನ್ನಡ ಜಿಲ್ಲೆಯಲ್ಲಿ ಮಳೆ ಮುಂದುವರೆದಿದೆ. ಹೀಗಾಗಿ ಎಲ್ಲ ಜೀವನದಿಗಳು ತುಂಬಿ ಹರಿಯುತ್ತಾ ಇದೆ, ಅಪಾಯದ ಮಟ್ಟ ಮೀರಿ ಹರಿಯುತ್ತಾ ಇದೆ. ಹೀಗಾಗಿ ನೇತ್ರಾವತಿ ನದಿ ಉಕ್ಕಿ ಹರಿಯುತ್ತಾ ಇದ್ದು ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದೆ. ಅದರಲ್ಲೂ ಕೆಲವೊಂದು ಸಂಚಾರವೇ ಅಸ್ತವ್ಯಸ್ತವಾಗಿದೆ. ಕೆಲವೊಂದು ರಸ್ತೆಗಳಿಗೆ ನೀರು ನುಗ್ಗಿದೆ. ನಾವೀಗ ಇರುವಂಥದ್ದು ಬಂಟ್ವಾಳದ ಬಡ್ಡಕಟ್ಟೆ ಅನ್ನುವಂಥ ಒಂದು ಪ್ರದೇಶದಲ್ಲಿ. ಈ ಪ್ರದೇಶದಲ್ಲಿರುವಂಥ ರಸ್ತೆಯನ್ನು ನೀವು ಗಮನಿಸಬಹುದು. ಇದು ರಸ್ತೆ, ಇದು ಬಂಟ್ವಾಳ ಪೇಟೆಯಿಂದ ಹೋಗುವಂಥ ಧರ್ಮಸ್ಥಳಕ್ಕೆ ಹೋಗುವಂಥ ಒಂದು ಜಕ್ರಿಬೆಟ್ಟು ಮೂಲಕ ಹೋಗುವಂಥ ಒಂದು ರಸ್ತೆ. ಆದರೆ ಈಗ ರಸ್ತೆಯನ್ನು ನೀವು ಗಮನಿಸಿದ್ರೆ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಈ ರಸ್ತೆಯಲ್ಲಿ ಯಾವುದೇ ಸಂಚಾರ ಇಲ್ಲ ಅನ್ನುವಂಥದ್ದನ್ನು ಈಗಾಗಲೇ ಪೊಲೀಸರು ನಿಷೇಧವನ್ನು ಮಾಡಿದ್ದಾರೆ. ಈ ಒಂದು ರಸ್ತೆಯಲ್ಲಿ ಯಾವುದೇ ರೀತಿಯಾಗಿ ಸಂಚಾರ ಇಲ್ಲ, ಜನರು ಸಂಚಾರ ಮಾಡಲಿಕ್ಕೆ ಇಲ್ಲ ಅನ್ನುವಂಥದ್ದನ್ನು ಹೇಳಿದರೆ. ಸ್ಥಳೀಯರೆಲ್ಲ ಇಲ್ಲಿ ನೀವು ಗಮನಿಸಬಹುದು, ಸ್ಥಳೀಯರು ಬರುವಂಥದ್ದು ದೃಶ್ಯವನ್ನು ಗಮನಿಸಬಹುದು. ಸ್ಥಳೀಯರಿಗೆ ಇದು ಅನಿವಾರ್ಯ ಈ ಭಾಗದಲ್ಲಿ ಓಡಾಡಲಿಕ್ಕೆ. ಶಿರಾಡಿ ಘಾಟ್ನಲ್ಲಿ ಮಣ್ಣು ತೆರವು, ಶಿರೂರು ಹೆದ್ದಾರಿ ಮತ್ತೆ ಸಂಚಾರ ಮುಕ್ತ. ಗುಡ್ಡ ಕುಸಿತದಿಂದಾಗಿ ಬಂದಾಗಿದ್ದಂತಹ ಅಂಕೋಲಾದ ಶಿರೂರು ಹೆದ್ದಾರಿಯಲ್ಲಿ ಮತ್ತೆ ಸಂಚಾರ ಪುನರ್ ಆರಂಭ ಆಗಿದೆ. 15 ದಿನಗಳ ಬಳಿಕ ಶಿರೂರು ಹೆದ್ದಾರಿ ಸಂಚಾರಕ್ಕೆ ಮುಕ್ತವಾಗಿದೆ. ಇನ್ನೊಂದು ಕಡೆ ಶಿರಾಡಿ ಘಾಟ್ನಲ್ಲಿ ಗುಡ್ಡ ಕುಸಿತದಿಂದಾಗಿ ತುಂಬಿದಂತಹ ಮಣ್ಣನ್ನು ತೆರವು ಮಾಡಲಾಗಿದೆ. ಮತ್ತೆ ಮಳೆ ಬಂದರೆ ಗುಡ್ಡ ಕುಸಿಯೋ ಭೀತಿ ಎದುರಾಗಿದೆ. ನಿರಂತರ ಮಳೆಯಿಂದಾಗಿ ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ದೊಡ್ಡ ತಪ್ಪಲು ಬಳಿ ದೊಡ್ಡ ಮಟ್ಟದ ಭೂಕುಸಿತವಾಗಿತ್ತು. ಇದರಿಂದಾಗಿ ಶಿರಾಡಿಘಾಟ್ ರಸ್ತೆಯಲ್ಲಿ ವಾಹನ ಸಂಚಾರ ಬಂದ್ ಮಾಡಲಾಗಿದೆ. ರಾತ್ರಿ ಇಡೀ ತೆರವು ಕಾರ್ಯಾಚರಣೆ ನಡೆಸಿದಂತಹ ಏನು ಗುತ್ತಿಗೆ ಪಡೆದಿರ್ತಕ್ಕಂತಹ ಕಂಪನಿ ಸಿಬ್ಬಂದಿ ಸದ್ಯಕ್ಕೆ ಮಣ್ಣನ್ನು ತೆರವುಗೊಳಿಸಿದೆ. ನೀವು ದೃಶ್ಯದಲ್ಲಿ ಗಮನಿಸಬಹುದು. ಇದು ರಾಷ್ಟ್ರೀಯ ಹೆದ್ದಾರಿ ಬೆಂಗಳೂರು ಮಂಗಳೂರಿನ ಶಿರಾಡಿಘಾಟ್ ರಸ್ತೆಯಲ್ಲಿ ಬರ್ತಕ್ಕಂತಹ ಒಂದು ಜಾಗ. ಇದು ಸಕಲೇಶಪುರನ ದೊಡ್ಡ ತಪ್ಪಲು ಅಂತಕ್ಕಂಥ ಗ್ರಾಮ. ಈ ಜಾಗದಲ್ಲಿ ಪದೇ ಪದೇ ಮಣ್ಣು ಕುಸಿತವಾಗಿ ಶಿರಾಡಿಘಾಟ್ ರಸ್ತೆ ಬಂದ್ ಆಗ್ತಿತ್ತು. ನಿನ್ನೆ ಸುರಿದಂತಹ ಧಾರಾಕಾರ ಮಳೆಗೆ ಭಾರಿ ಪ್ರಮಾಣದಲ್ಲಿ ಗುಡ್ಡಿ ಕುಸಿತವಾಗಿ ಒಂದು ಟಿಪ್ಪರ್ ಇರ್ಬೋದು, ಒಂದು ಟ್ಯಾಂಕರ್, 2 ಕಾರುಗಳು ಸೇರಿ ಒಟ್ಟು 6 ವಾಹನಗಳು ಸಿಲುಕಿಕೊಂಡಿದ್ದು, ನಿರಂತರವಾಗಿ ಕಾರ್ಯಾಚರಣೆಯನ್ನು ನಡೆಸಿ ಸಿಲುಕಿಕೊಂಡಿದ್ದಂತಹ ವಾಹನಗಳನ್ನು ತೆರವುಗೊಳಿಸಲಾಗಿದೆ. ಅಲ್ಲದೆ ನಿನ್ನೆ ಸುಮಾರು 10 ಗಂಟೆಗೂ ಹೆಚ್ಚು ಕಾಲ ಇದೇ ರಸ್ತೆಯಲ್ಲಿ ಬೃಹತ್ ಗಾತ್ರದ ಕಂಟೈನರ್ ಇರ್ಬೋದು, ಗ್ಯಾಸ್ ಟ್ಯಾಂಕರ್ ಇರ್ಬೋದು, KSRTC ಬಸ್ಗಳಿರುವ ಎಲ್ಲವೂ ಸಹ ಸಿಲುಕಿಕೊಂಡಿದ್ದು, ಅಲ್ಲದೆ ಊಟ ನೀರು ಇಲ್ಲದೆ ಪರದಾಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಯಿತು. ಆದರೆ ಸತತವಾಗಿ ಮಣ್ಣು ಕಾರ್ಯಾಚರಣೆಯನ್ನು ತೆರವು ಕಾರ್ಯಾಚರಣೆಯನ್ನು ನಡೆಸಿ ಸಂಪೂರ್ಣವಾಗಿ ಈಗ ಮಣ್ಣನ್ನು ತೆರವುಗೊಳಿಸಲಾಗಿದೆ. ಆದರೆ ವಾಹನ ಎಷ್ಟು ಓಡಾಡಲಿಕ್ಕೆ ಅವಕಾಶವಿದೆ ಅಷ್ಟು ಮಾತ್ರ ಮಣ್ಣನ್ನು ತೆರವುಗೊಳಿಸಿದೆ. ಈಗಲೂ ಸಹ ಕಾರ್ಯಾಚರಣೆ ಸಂಪೂರ್ಣವಾಗಿ ಮುಂದುವರೆದಿದೆ. ನೀವು ದೃಶ್ಯದಲ್ಲಿ ಗಮನಿಸಬಹುದು. ಇಟಾಚಿಯ ಮೂಲಕ ಮಣ್ಣನ್ನು ಟಿಪ್ಪರ್ಗೆ ಲೋಡ್ ಮಾಡಾಗ್ತಿದೆ. ಈ ಮಣ್ಣನ್ನು ತೆಗೆದುಕೊಂಡು ಬೇರೆ ಕಡೆ ಸುರಿಯಲಾಗ್ತಿದೆ. ಆದರೆ ಕೊಂಚದ ಮಟ್ಟಿಗೆ ಈಗ ಮಳೆ ಕಡಿಮೆ ಆಗಿದೆ. ಹಾಗಾಗಿ ಭೂಕುಸಿತ ಸ್ವಲ್ಪ ಮಟ್ಟಿಗೆ ತಗ್ಗಿದೆ. ಇನ್ನು ತುಂಗಭದ್ರಾ ನದಿ ಮೈದುಂಬಿ ಹರಿತಾ ಇದ್ದು ದಾವಣಗೆರೆಯ ಜಿಲ್ಲೆಯಲ್ಲಿ ಪ್ರವಾಹದ ಭೀತಿ ಕೂಡ ಶುರುವಾಗಿದೆ. ಅದರಲ್ಲೂ ಹರಿಹರದ ಬಳಿ ಇರುವಂತಹ ತುಂಗಾರತಿ ಮಂಟಪದ ಮುಂಭಾಗ ಹರಿಯುವ ತುಂಗಭದ್ರಾ ನದಿಯನ್ನು ನೋಡುವುದಕ್ಕೆ ಸಾಕಷ್ಟು ಜನರು ಆಗಮಿಸಿದ್ದು ಸೆಲ್ಫಿ ಹಾಗೂ ರೀಲ್ಸ್ ಮಾಡ್ತಾ ಹುಚ್ಚಾಟವನ್ನ ಮೆರೆತಿದ್ದಾರೆ. ಇನ್ನು ರಭಸದಿಂದ ಹರಿತಾ ಇರುವಂತಹ ನೀರಿನಲ್ಲಿ ಏನಾದರೂ ಅವಘಡ ಆದರೆ ಜೀವಕ್ಕೆ ಹಾನಿ ಆಗುತ್ತೆ. ಆದರೂ ಕೂಡ ಕೆಲ ಯುವಕ ಯುವತಿಯರು ಸೆಲ್ಫಿಯಲ್ಲಿ ಮುಳುಗಿ ರೀಲ್ಸ್ನಲ್ಲಿ ತೊಡಗಿದ್ದಾರೆ. ತುಂಗಭದ್ರಾ ನದಿಯ ನೀರಿನ ಮಟ್ಟ ಹೆಚ್ಚಾಗ್ತಿರುವಂತಹ ಹಿನ್ನೆಲೆಯಲ್ಲಿ ದಾವಣಗೆರೆ ಮೂಲಕ ಹಾದು ಹೋಗ್ತಿರುವಂತಹ ತುಂಗಭದ್ರಾ ನದಿ ಮೈದುಂಬಿ ಹರಿತಾ ಇರುವಂಥದ್ದು ನಾವು ದೃಶ್ಯಗಳನ್ನು ನೋಡೋದಾಗಿದೆ. ಏನು ಹರಿಹರ ಬಳಿ ಇರುವಂತಹ ತುಂಗಭದ್ರಾ ನದಿ ಮೈದುಂಬಿ ಹರಿತಾ ಇರುವಂತಹ ದೃಶ್ಯಗಳನ್ನು ನೋಡೋದು. ಈಗಾಗಲೇ ಜನರು ಕೂಡ ಸಾಕಷ್ಟು ಜನ ಆಗಮಿಸಿರುವಂಥದ್ದು. ಯಾಕಂತ ಹೇಳಿದ್ರೆ ಕಳೆದ 1 ತಿಂಗಳ ಹಿಂದೆ ಸಂಪೂರ್ಣವಾಗಿ ಖಾಲಿ ಆಗಿದ್ದಂತಹ ತುಂಗಭದ್ರಾ ನದಿ ಈಗ ಮೈದುಂಬಿ ಹರಿತಾ ಇರುವಂಥದ್ದು. ಇದರಿಂದಾಗಿ ರಾಘವೇಂದ್ರ ಮಠ ಬಳಿ ಇರುವಂತಹ ಏನು ತುಂಗಾರತಿ ಮಂಟಪದಲ್ಲಿ ಸಾಕಷ್ಟು ಜನರು ಕೂಡ ಬಂದು ಇಲ್ಲಿ ವೀಕ್ಷಣೆ ಕೂಡ ಮಾಡ್ತಾ ಇರುವಂಥದ್ದು. ಪ್ರಮುಖವಾಗಿ ತುಂಗಾ ಹಾಗೂ ಭದ್ರಾದಿಂದ 1,10,000 ಕ್ಯೂಸೆಕ್ಸ್ ಅಷ್ಟು ನೀರು ಹೊರಬಿಟ್ಟಿರುವಂತಹ ಹಿನ್ನೆಲೆಯಲ್ಲಿ ರಭಸವಾಗಿ ನೀರು ಕೂಡ ಹರಿತಾ ಇದೆ. ಇದನ್ನ ನೋಡೋದಕ್ಕೋಸ್ಕರ ಜನರು ಕೂಡ ಆಗಮಿಸಿರೋ ಜೊತೆಗೆ ರೀಲ್ಸ್ ಕೂಡ ಮಾಡ್ತಾ ಇದ್ದಾರೆ, ಸೆಲ್ಫಿ ಕೂಡ ತೆಗೆಸ್ಕೊತಾ ಇದ್ದಾರೆ. ಒಂದು ಕಡೆ ಒಂದು ವೇಳೆ ಏನಾದರೂ ಅವಘಡ ಸಂಭವಿಸ್ತು ಅಂತ ಅಂದ್ರೆ ಸಾಕಷ್ಟು ಒಂದು ಜೀವ ಹಾನಿ ಕೂಡ ಆಗುವಂತಹ ಸಾಧ್ಯತೆ ಕೂಡ ಇರುವಂಥದ್ದು. ಈಗಾಗಲೇ ಭದ್ರತಾ ಸಿಬ್ಬಂದಿಯನ್ನು ನಿಯೋಜನೆ ಮಾಡಿ ಅನ್ನುವಂತಹ ಒಂದು ಮನವಿ ಕೂಡ ಮಾಡಿದ್ರು ಕೂಡ ಯಾವುದೇ ರೀತಿಯಾದಂತಹ ಮನವಿಗೆ ಸ್ಪಂದಿಸಿಲ್ಲ, ಭದ್ರತಾ ಸಿಬ್ಬಂದಿಗೂ ಕೂಡ ಹಾಕ್ಸಿಲ್ಲ. ಯಾಕಂತ ಹೇಳಿದ್ರೆ ರಭಸವಾಗಿ ಹರಿಯುವಂತಹ ನೀರಿಗೆ ಏನಾದರೂ ಜನರು ಸಿಕ್ಕರೆ ಪ್ರಾಣಾಪಾಯ ಆಗುವಂತಹ ಸಾಧ್ಯತೆ ಕೂಡ ಇರುವಂತಹ ನೆಲೆಯಲ್ಲಿ ನಿರ್ಲಕ್ಷ್ಯವೂ ಕೂಡ ವಹಿಸಿರುವಂಥದ್ದು. ಇನ್ನು ಮಲೆನಾಡಿನ ಭಾಗದಲ್ಲಿ ಮಳೆ ಅಬ್ಬರ ಮುಂದುವರೆದಿದ್ದು
ಭದ್ರಾ ಜಲಾಶಯ ಗರಿಷ್ಠ ಮಟ್ಟವನ್ನ ತಲುಪಿದೆ. ಭದ್ರಾ ಜಲಾಶಯದ ಗರಿಷ್ಠ ಮಟ್ಟ 186 ಅಡಿ ಇದ್ದು, ಜಲಾಶಯದಲ್ಲಿ ಸದ್ಯ 184.5 ಅಡಿ ನೀರು ಸಂಗ್ರಹ ಆಗಿದೆ. ಜಲಾಶಯಕ್ಕೆ 65,000 ಕ್ಯೂಸೆಕ್ ಒಳ ಹರಿವಿದ್ದು, ಜಲಾಶಯದಿಂದ 45,000 ಕ್ಯೂಸೆಕ್ ನೀರನ್ನ ಹೊರಗೆ ಬಿಡಲಾಗಿದೆ. ಇನ್ನು ಜಲಾಶಯದಿಂದ ಭಾರಿ ಪ್ರಮಾಣದ ನೀರು ಹೊರಗೆ ಬರ್ತಾ ಇರೋ ಕಾರಣ ಭದ್ರಾವತಿ ನಗರದ ಹೊಸ ಸೇತುವೆ ಮುಳುಗಡೆ ಆಗಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.